ಸರ್ ಇದಕ್ಕೆಲ್ಲ ನೀರು ನೀವು ಎಷ್ಟು ದಿನಕ್ಕೆ ಒಮ್ಮೆ ಕೊಡ್ತೀರಾ ಸರ್? ಸೊ ಅಪ್ರಾಕ್ಸಿಮೇಟ್ಲಿ 12ರಿಂದ 15 ದಿನಕ್ಕೆ ಒಂದ್ಸಲ ನೀರು ಬಿಡ್ತೀವಿ. 12ರಿಂದ 15 ದಿನಕ್ಕೆ ಒಮ್ಮೆ? ಹೌದು ಸರ್. ಜಮೀನಿನಲ್ಲಿ ಇರುವಂತ ಎಲ್ಲ ತ್ಯಾಜ್ಯಗಳನ್ನೆಲ್ಲ ಹಾ. ಗರಿ ಬಾಳೆಹಣ್ಣನ್ನ ಅದೆಲ್ಲ ಇಲ್ಲಿಗೆ ಹಾಕಿದ್ದೇವೆ. ಹಾ. ಅದು ಎಲ್ಲ ಬಂದಿದೆ ನಮಗೆ. ಅದ್ರ ಮೇಲೆ ನಾವು ಒಂದು ಅವಾಗ ಜೀವಾಮೃತನ ಅದ್ರ ಮೇಲೆ ಸ್ಪ್ರೇ ಮಾಡ್ತೀವಿ. ಮಾಡ್ತೀವಿ. ಬಟ್ ನಿಮ್ಗೆ ಈ ಅಕ್ಸೆ ಹಾಕಿದ್ಮೇಲೆ ಏನೋ ಚೇಂಜಸ್ ಕಂಡಿದ್ಯಾ ಸರ್? ಖಂಡಿತ ನಿಮ್ಗೆ ಅಕ್ಕಪಕ್ಕ ಗಿಡಗಳಲ್ಲೇ ಗೊತ್ತಾಗುತ್ತೆ ಸರ್. ಹೌದು. ನಿಮ್ಗೆ ನಾರ್ಮಲ್ ಆಗಿ ಹೇಳ್ತಾರೆ ಗಿಡಗಳ ಎಲೆಗಳೇ ಅದರದ ಫೇಸ್ ಆಫ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಆ ಎಲೆಗಳಲ್ಲೇ ನಿಮ್ಗೆ ತುಂಬಾ ಲವಲವಿಕೆ ಕಾಣಿಸುತ್ತೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ಒಬ್ರು ಸರ್ ಬರೀ ಈ ಅಕ್ಸೆ ಗಿಡಗಳು ಮತ್ತು ಒಂದಷ್ಟು ಬಸಿ ಕಾಲುವೆಗಳಿಂದ ನಿಮ್ಮ ತೋಟ ತುಂಬಾನೇ ಹಚ್ಚ ಹಸಿರಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಅದು ಅವರು ಯಾವ ತರ ಬಸಿ ಕಾಲುವೆ ಮಾಡಿದ್ದಾರೆ ಮತ್ತೆ ಯಾವ ತರ ಒಂದಷ್ಟು ಅಕ್ಸೆ ಗಿಡಗಳನ್ನ ಉಪಯೋಗಿಸ್ಕೊಂಡು ಒಂದಷ್ಟು ನೈಟ್ರೋಜನ್ ಫಿಕ್ಸೇಷನ್ ಮಾಡಿದ್ದಾರೆ ಅಂತ. ಬನ್ನಿ ಹೋಗೋಣ, ಈ ತೋಟದ ಮಾಲೀಕರ ಹತ್ರ ಮಾತಾಡೋಣ. ಸೊ ಯಾವ ತರ ಇದೆ ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ಲೋಕೇಶ್. ನಾವಿರೋದು ಜಾಗ ಬಂದಿದೆ ಗೌರಿವನ, ನಮ್ದು ಚಿಟಗೇನಕೊಪ್ಪಲು ಗ್ರಾಮ. ಜಮೀನು ಇರೋದು ಬಂದಿದೆ ಒಳ್ಳಳ್ಳಿ ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ನಾವೀಗ ಏನು ನೋಡ್ತಾ ಇದೀವಿ, ನಮ್ಮದು ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ಮೊದಲು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ನಾವು ಈ ರೀತಿಯಲ್ಲಿ ಅಗಸೆ ತಂದು ಹಾಕ್ಕೊಂಡ್ವಿ. ಇವಾಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ 40 ಅಡಿ ಅಗಸೆ ಬೆಳೆದಿದೆ. ಅಗಸೆ ಎಲೆಗಳೇನಿದೆ ಅದು ನ್ಯಾಚುರಲ್ ಆಗಿ ಉಳುತ್ತೆ, ಹೂವು ಆಗುತ್ತೆ, ಕೆಳಗಡೆ ಬರುತ್ತೆ. ಅದೇ ಭೂಮಿಗೆ ಒಳ್ಳೆ ಮೆನ್ಯೂರ್ ಆಗಿ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದ್ರ ಜೊತೆ ಮಧ್ಯದಲ್ಲಿ ಒಂದ್ಸಲ ತೊಗರಿ ಹಾಕ್ಕೊಂಡಿದ್ವಿ. ಅದರ ಎಲೆಗಳು ಕೂಡ ಅಷ್ಟೇ ಉದುರಿ ಅದು ಮರತೊಗರಿ ಹಾಕಿದ್ವಿ. ಇನ್ನು ನಾವು ಅಷ್ಟೇ, ನಾವು ಒಂದ್ಸಲ ತೊಗರಿ ಕಿತ್ವಿ, ಅದಾದ್ಮೇಲೆ ಗಿಡನಾಗೆ ಬಿಟ್ಕೊಂಡ್ಬಿಟ್ಟಿದ್ವಿ. ಅದು ನಮ್ಗೆ ಒಳ್ಳೆ ಗೊಬ್ಬರ ಆಯ್ತಾ ಬಂತು, ನೈಟ್ರೋಜನ್ ಫಿಕ್ಸೇಷನ್ಗೆ ಆಯ್ತು. ಈಗ ಕೆಲವರೆಲ್ಲ ಹೇಳ್ತಾರೆ, ಸೊ ಅಕ್ಸೆ ಹಾಕಿದ್ರೆ ಅದೊಂದು 5-10 ವರ್ಷ ಆದ್ಮೇಲೆ ಒಂಥರ ಬೆಂಡ್ ಆಗ್ಬಿಡುತ್ತೆ, ಮುರಿದೋಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ನನ್ನ ಪ್ರಕಾರ ನೀವು ಇದು ಸ್ಟಾರ್ಟ್ ಮಾಡಿ ಒಂದು 2.5-3 ವರ್ಷ ಆಗಿರ್ಬೋದು. 3 ವರ್ಷ ಆಗಿದೆ. 3 ವರ್ಷ ಆಗಿದೆ. ನಿಮ್ಗೆ ಏನಾದ್ರು ಮಧ್ಯದಲ್ಲಿ ಗಾಳಿಯಲ್ಲಿ ಮುರಿದೋಗಿರೋದು ಆ ತರದ್ದೇನ? ಇಲ್ಲ, ನಾನು ಅಕ್ಸೆ ಓದಿದ್ದೆ, ಅದು ತಿಳ್ಕೊಂಡಾಗ ಅದ್ರ ಲೈಫ್ 8ರಿಂದ 10 ವರ್ಷ ಅಷ್ಟೇ ಅಂತ ಹೇಳ್ಬಿಟ್ಟು ನನಗೆ ಸಾಕು ಸರ್. ನನಗೆ ಮೈನ್ ಹಾಕಿರೋದು ನಾನು ಬಂದಿದೆ ಕೂಡ ಅದನ್ನ ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಹಾಕಿರೋದು. ಈಗ ನಾನು ಅದೇ ದಪ್ಪ ಆಗಿ ಬುಡ ಪ್ರತಿಯೊಂದು ಆಲ್ಮೋಸ್ಟ್ ಡಯಾಮೀಟರ್ ಲೆಕ್ಕ ನೋಡ್ತು ಅಂದ್ರೆ ಹತ್ರ 1 ಫೀಟ್ ವರೆಗೂ ಬಂದಿದೆ. ಇದ್ರಲ್ಲಿ ನೀವು ನೋಡಿರ್ಬೋದು. ಬನ್ನಿ ಸರ್ ನೋಡಿ ಸರ್, ನೋಡಿ ಸರ್, ಇದು ಫೀಟ್ ಲೆಕ್ಕ ಹಾಕೊಡ್ರೆ ನನ್ನ ಕೈ ಹಿಡಿಯಲ್ಲ, ಮೂರ್ದೇನೆ 1 ಫೀಟ್ ಇದೆ. ಹೌದು. ಅದು ಡಯಾಮೀಟರ್ ಅಡಿ ಉದ್ದಾನು ಕೂಡ 40 ಅಡಿ ವರೆಗೂ ಹೋಗಿದೆ ಅದು. ಹೌದು. ಅದರಿಂದ ನಾನು ಏನ್ ಮಾಡಿದೆ, ಈಗ 1 ತಿಂಗಳಿಂದ ಎಲ್ಲ 14 ಅಡಿವರೆಗೂ ಸವರ್ಸ್ಬಿಟ್ಟು ಅದನ್ನ ಅಲ್ಲಿಗೆನೆ ಇವಾಗ ನಾವು ಮೆಣಸು ಬಿಟ್ಕೊಂಡಿದೀವಿ. ಮೆಣಸು ಯಾವ ವೆರೈಟಿ ಸರ್ ಇದು? ಇದು ಪನ್ನೀರ್ 1 ಸರ್. ಇದು ಪನ್ನೀರ್ 1 ಸೋಮವಾರಪೇಟೆಯಿಂದ ತಂದ್ವಿ. ಈಗ ಹಾಕಿ 20 ದಿನ ಆಗಿದೆ. 20 ದಿನ ಆದ್ಮೇಲೆ ಆಲ್ರೆಡಿ ನಾವು ಹಾಕಿದ್ದಕ್ಕಿಂತ ಆಲ್ಮೋಸ್ಟ್ 3/4 ಅಡಿ ಬೆಳೆದಿದೆ. ದಾರ ಕಟ್ತಾ ಬಂದಿದ್ದೀವಿ ಪ್ರತಿ ಗಿಡಕ್ಕೂ. ಅದು ಇವಾಗ ನೀವು ಅಗಸೆ ನಿಮ್ಗೆ ಇದು ನೈಟ್ರೋಜನ್ ಫಿಕ್ಸೇಷನ್ ಆಯ್ತು. ನೀವು ಅಕಸ್ಮಾತ್ ಇದನ್ನಾದ್ರು ಡ್ರೈಯರ್ಸ್, ಸೋಲಾರ್ ಡ್ರೈಯರ್ಸ್ ಏನಾದ್ರು ತಂದಿಟ್ಕೊಂಡು ಅದು ಅಗಸೆ ಬೀಜನ ನೀವು ಡ್ರೈ ಮಾಡಿ ಮಾರಿದ್ರೆ ಅದಕ್ಕೂ ತುಂಬಾ ಒಳ್ಳೆ ವ್ಯಾಲ್ಯೂ ಇದೆ. ನಾನು ಅವಾಗ 3 ವರ್ಷದಿಂದ ತಂದಾಗ್ಲೇ ನಾನು 800 ರೂಪೀಸ್ ಪರ್ ಕೆಜಿ ತರ್ತೆ. ನಾನು ತುಮಕೂರಿಂದ ನಾನು ತರಿಸ್ಕೊಂಡೆ, ಮಧುಗಿರಿಯಿಂದ ಶರತ್ ಗೌಡ ಅಂತ ಬಂದ್ಬಿಟ್ಟು ಅವರಿಂದ ತರಿಸ್ಕೊಂಡೆ. ಈಗಲೂ ನನಗೂ ತುಂಬಾ ಜನ ಕೇಳ್ತಾರೆ 1100 ರೂಪೀಸ್ ಇದೆ, ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಏನಂದ್ರೆ ವಿ ನೀಡ್ ಎ ಪ್ರೊಸೆಸರ್. ಅದಕ್ಕೆ ಕಲೆಕ್ಟ್ ಮಾಡಿ ಇದನ್ನ ಒಣಗಿಸಿ ಡ್ರೈಯರ್ ಇಟ್ಕೊಂಡು ಒಣಗಿಸಿ ಅದನ್ನ ಬೀಜ ಮಾರಿದ್ರೆ ಈಗಲೂ 1100 ರೂಪೀಸ್ ಪರ್ ಕೆಜಿ ಇದೆ. ನಾನು ಸದ್ಯಕ್ಕೆ ಅಲ್ಲಿ ಹಂತಕ್ಕೆ ಹೋಗಿಲ್ಲ, ವ್ಯಾಲ್ಯೂ ಅಡಿಷನ್ ಅಗಸೆದು ಇನ್ನೂ ಮಾಡಿಲ್ಲ. ಅದರ ಬದಲು ನಾನು ಈಗ ಅದೇ ಇದರಲ್ಲಿ ನಾನು ಮೆಣಸನ್ನ ಹಬ್ಬಿಸ್ಕೊಂಡಿದ್ದೀನಿ. ಆಮೇಲೆ ಅದು ಆರಾಮಾಗಿ ಅದರಿಂದ ಮೆನ್ಯೂರ್ ಆಗ್ತಾ ಇದೆ, ನ್ಯಾಚುರಲ್ ಆಗಿ ನಮ್ಮ ನೈಟ್ರೋಜನ್ ಫಿಕ್ಸ್ ಆಗ್ತಾ ಇದೆ. ಅಷ್ಟಾಗಿದೆ. ಬಟ್ ನಿಮ್ಗೆ ಅಕ್ಸೆ ಹಾಕಿದ್ಮೇಲೆ ಏನೋ ಚೇಂಜಸ್ ಕಂಡಿದ್ಯಾ ಸರ್? ಖಂಡಿತ ನಿಮ್ಗೆ ಅಕ್ಕಪಕ್ಕ ಗಿಡಗಳಲ್ಲೇ ಗೊತ್ತಾಗುತ್ತೆ ಸರ್. ಹೌದು. ನಿಮ್ಗೆ ನಾರ್ಮಲ್ ಆಗಿ ಹೇಳ್ತಾರೆ ಗಿಡಗಳ ಎಲೆಗಳೇ ಅದರದ ಫೇಸ್ ಆಫ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಆ ಎಲೆಗಳಲ್ಲೇ ನಿಮ್ಗೆ ತುಂಬಾ ಲವಲವಿಕೆ ಕಾಣಿಸುತ್ತೆ. ಈಗ ಆಲ್ಮೋಸ್ಟ್ ಯೆಲ್ಲೋಯಿಶ್ ಗ್ರೀನು, ಗೋಲ್ಡನ್ ಗ್ರೀನು, ಆ ಚೇಂಜಸ್ ಕಾಣಿಸುತ್ತೆ. ನಿಮ್ಗೆ ಬಾಳೆನಲ್ಲಾಗ್ಲಿ ತೆಂಗಾಗ್ಲಿ ಅಗಸೆ ಪಕ್ಕ ಇರೋದು ತುಂಬಾ ಲೈವ್ಲಿಯಾಗಿ ಕಾಣಿಸುತ್ತೆ. ನಿಮ್ಗೆ ಹೆಲ್ತಿ ಆಗಿರುತ್ತೆ ಸರ್. ಬಟ್ ಇದೇ ಎಫೆಕ್ಟ್ ನಿಮ್ಗೆ ಗ್ಲಿಸಿಡಿಯಾದಲ್ಲೂ ಇದೆ ಅಂತ ಹೇಳ್ತಾರೆ. ನಿಮ್ಗೇನೋ ಅನುಭವಕ್ಕೆ ಬಂದಿದ್ಯಾ? ಗ್ಲಿರಿಸಿಡಿಯಾ ಇಟ್ಕೊಂಡಿದ್ದೀನಿ, ಅದನ್ನ ನಾನು ಬಾರ್ಡರ್ಗೆ ಹಾಕಿದ್ದೀನಿ ಸರ್. ನಾನು ಗ್ಲಿರಿಸಿಡಿಯಾ ಇನ್ನೂ ಇವಾಗ ನಂದು ಅಪ್ರಾಕ್ಸಿಮೇಟ್ಲಿ 1.5 ವರ್ಷದಾಗಿದೆ, ಪ್ಲಾಂಟ್ ಆಗಿದೆ. ಇನ್ನು ಗ್ಲಿರಿಸಿಡಿಯಾನ ಕಟ್ ಮಾಡಿ ನಾನು ಹಾಕಿಲ್ಲ. ಗ್ಲಿರಿಸಿಡಿಯಾದಲ್ಲಿ ನಾನು ಕೇಳಿದ್ದೀನಿ 3 ಇದೆ ಅಂತ ಹೇಳ್ಬಿಟ್ಟು. ಹೌದು, NPK 3 ಕೂಡ ಗ್ಲಿರಿಸಿಡಿಯಾದಲ್ಲಿ ಇದೆ ಅಂತ. ಅದಿನ್ನೂ ನಾನು ಕಟ್ ಮಾಡೋ ಅಂತ ಇನ್ನೂ ಬೆಳೆದಿಲ್ಲ ಸರ್ ಅದು. ಅದನ್ನು ಇಟ್ಕೊಂಡಿದ್ದೇನೆ, ಒಂದು 30 ಅದನ್ನು ಬಾರ್ಡರ್ ಆಗಿ ಹಾಕೊಂಡಿದ್ದೇನೆ. ಒಳಗಡೆ ಗ್ಲಿರಿಸಿಡಿಯಾ ಹಾಕಿಲ್ಲ, ಒಳಗಡೆ ಅಗಸೆ ಹಾಕೊಂಡಿದ್ದೀನಿ. ನನಗೆ ಇದೇನಂದ್ರೆ
ಮೆಣಸು ಹಬ್ಸೋದಕ್ಕೆ ಅಟ್ಲೀಸ್ಟ್ ಒಂದು 8 ವರ್ಷ ಇದ್ರು ಅಲ್ಲಿಗೊಂದು ಮೀಡಿಯಾ ಸಿಕ್ತಲ್ಲ ಸರ್, ನನ್ಗೊಂದು ಮೀಡಿಯಂ ಸಿಕ್ತಲ್ಲ ಇದು ಹಬ್ಸೋದಕ್ಕೆ ಮೆಣಸು, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಸರ್. ಓಕೆ, ಇನ್ನ ಇದ್ರ ಲೈಫ್ ಸ್ಪಾನ್ ಇನ್ನ 8 ವರ್ಷ ಇದೆ ಅಂತ ಅನ್ಕೊಂಡ್ರೆ 8 ವರ್ಷದವರೆಗೂ ನಿಮ್ಗೆ ಮೆಣಸು ಮೆಣಸು ಬರುತ್ತೆ. ಅಲ್ಲಿವರೆಗೂ ಮೆಣಸು ಬರುತ್ತಲ್ಲ ಸರ್. ಓಕೆ ಅದಕ್ಕೆ ಸರ್, ಇದೇನ್ ಸರ್ ಇದು ಇಲ್ಲೇ ಅಕ್ಸೆ? ಓಕೆ, ಇಲ್ಲೊಂದಷ್ಟು ಇದು ನಾವು ಟ್ರೆಂಚ್ ಮಾಡ್ಕೊಂಡಿದ್ದೀನಿ ಸರ್ ನಾನು, ಹಾ ಹಾ. ಆಕ್ಸಿಡೇಷನ್ಗೋಸ್ಕರ. ಏನಕ್ಕೋಸ್ಕರ ಸರ್? ಆಕ್ಸಿಡೇಷನ್ಗೋಸ್ಕರ, ಆಕ್ಸಿಡೇಷನ್. ನೀರು ನಿಲ್ಲೋದು ಇದೆಯಲ್ಲ ಸರ್, ಹಾ. ವಾಪ್ಸ ಅಂತ ಹೇಳ್ತಾರೆ. ಹಾ. ನಿಮ್ಗೆ ಜಾಸ್ತಿ ನೀರು ಜಾಸ್ತಿ ಆಗ್ಬಿಟ್ರೆ, ನಿಂತ್ಬಿಟ್ರೆ ಮಳೆಗಾಲದಲ್ಲಿ ಇದ್ರಲ್ಲಿ ಶೀತ. ಅವಾಗ ಬಂದಿದೆ ಗಿಡಗಳಿಗೆ ಜಾಸ್ತಿ ನೀರು ನಿಂತರೆ ಅದರಿಂದ ಸುಮಾರು ಪ್ರಾಬ್ಲಮ್ಗಳಾಗುತ್ತೆ. ಓಕೆ, ಸೊ ಶೀತ ಇದೊಂಥರ ಆಗುತ್ತೆ ಬಸ್ತು ಅಂತ. ಹೋಗ್ಬಿಡುತ್ತೆ ನೀರು. ಓ, ಬಸಿ ಕಾಲುವೆ ಇದು? ಬಸಿ ಕಾಲುವೆ ಸರ್. ಓಕೆ ಓಕೆ ಓಕೆ. ಹಾ ಹಾ. ಆ ಥರ ಆಗುತ್ತೆ. ಜೊತೆಗೆ ನಾವು ಜಮೀನಲ್ಲಿ ಇರುವಂತ ಎಲ್ಲ ತ್ಯಾಜ್ಯಗಳನ್ನೆಲ್ಲ, ಹಾ. ಗರಿ, ಬಾಳೆಹಣ್ಣನ್ನ ಅದೆಲ್ಲ ಇಲ್ಲಿಗೆ ಹಾಕಿದ್ದೇವೆ. ಹಾ. ಅದು ಎಲ್ಲ ಬಂದಿದೆ ನಮಗೆ. ಅದ್ರ ಮೇಲೆ ನಾವು ಒಂದು ಅವಾಗ ಜೀವಾಮೃತನ ಅದ್ರ ಮೇಲೆನೆ ಸ್ಪ್ರೇ ಮಾಡ್ತೀವಿ. ಮಾಡ್ತೀವಿ. ಹಾ ಹಾ. ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಅದಕ್ಕೆ. ಅದರಿಂದಾಗಿ. ಹಾ. ಓಕೆ ಸರ್, ಇದು ಬಸಿ ಕಾಲುವೆ. ಹೌದು ಬಟ್ ಸರ್. ಇಲ್ಲಿ ಈ ಚೆಂಡು ಹೂವ ಏನಕ್ಕೆ ಸರ್ ಹಾಕಿರೋದು? ಆಕ್ಚುಲಿ ಜಾಸ್ತಿ ಚೆಂಡು ಹೂವ ಹಾಕೋದು ಎಲ್ಲಾರು ಪಪಾಯ ಆತರ ಗಿಡಗಳಿಗೆ ವೈರಸ್ ಅಟ್ಯಾಕ್ ಆಗ್ಬಾರ್ದು ಅಂತ. ನೀವೇನ್ ಪರ್ಪಸ್ ಸರ್ ಹಾಕಿದ್ರ? ಸರ್ ನಾವು ಒಂದು ಚೆಂಡು ಹೂವ ನಾವು ಹೇಳ್ದಂಗೆ ಇದು ಡೈವರ್ಟರ್. ಹಾ. ಲೈಕ್ ಬೇರೆ ಯಾವುದೇ ಹುಳ ಆಗ್ಲಿ ಯಾವ್ದಾದ್ರು ಬಂದಾಗ ಅದನ್ನ ಫಸ್ಟ್ ಅಟ್ರಾಕ್ಟ್ ಮಾಡುತ್ತೆ ಚೆಂಡು ಹೂವ, ಯಾವುದೇ ಥರದ ಕೀಟಗಳಿಗೆ. ಆಮೇಲೆ ಮೇಯ್ನ್ ಇನ್ನೊಂದಂದ್ರೆ ಇತ್ತೀಚೆಗೆ ತಾನೇ ನನಗೆ ಅನಿಬಿ ಬಾಕ್ಸಸ್ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರು ಕೊಟ್ಟರು ಅನಿಬಿ ರಿಕ್ವೆಸ್ಟ್, 1 ಮಂತಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಅದು ಬಂದಾಗ ಒಂದು ಫುಡ್ ಸೋರ್ಸ್ ಬೇಕಲ್ಲ ನಮ್ಮ ತೋಟದಲ್ಲೇ ಅನಿಬಿಗೆ, ಅದಕ್ಕೆ ಅಂತ ಹಾಕೊಂಡೆ. ಚೆಂಡು ಹೂಗಳೆಲ್ಲ ನನಗೆ ಇವಾಗ ಅನಿಬಿ ಬಾಕ್ಸ್ ಬಂದಿದೆ 15 ಡೇಸ್ ಆಯಿತು. ಅದೇ ಟೈಮ್ಗೆ ಇದು ಎಲ್ಲ ಅರಳಿದೆ ಸರ್, ಚೆಂಡು ಹೂಗಳೆಲ್ಲ ಅರಳಿದೆ. ಅದಕ್ಕೊಂದು ಆಹಾರ ಆಯಿತು ನನಗೆ. ಸೂಪರ್. ಅದಕ್ಕೆ ಮಧ್ಯದಲ್ಲಿ ಕೂಡ ಒಂದು ಸಾಲಲ್ಲಿ ಚೆಂಡು ಹೂವು ಹಾಕೊಂಡಿದ್ದೇವೆ. ಹಾ. ಇನ್ನೊಂದು ಸಾಲಲ್ಲಿ ಬಂದಿದೆ ನಾವು ಟೊಮೊಟೊ, ಹಾ. ಕಕುಂಬರು, ಮೆಣಸಿನ್ಕಾಯಿ ಅದನ್ನ ಅಲ್ಲೇ ನೆಟ್ಕೊಂಡೇವೆ. ಯಾಕಂದ್ರೆ ಇದು ನಾವು ಇನ್ಲೈನ್ ಡ್ರಿಪ್ಪರ್ ಹಾಕಿದೀವಲ್ಲ ಸರ್. ಈಗ ಅಗಸೆ ಆಗಲಿ ಇದೆಲ್ಲ ಬಂದು 6 ಅಡಿ 7 ಅಡಿ ಇದೆ. ಹ್ಮ್. ಮಧ್ಯದಲ್ಲಿ ನೀರಂತೂ 1-1.5 ಅಡಿಗೆ ಹೋಗ್ತಾನೆ ಇರುತ್ತೆ. Okay. ಆ ಜಾಗದಲ್ಲಿ ಏನಕ್ಕೆ ಅಂತ ಒಂದೊಂದು ಅಡಿಗೆ ಒಂದು ಲೈನ್, 1 ಅಡಿಗೆ ನಾವು ಇದು ಹಾಕಿದ್ದೇವೆ, ಚೆಂಡು ಹೂವು ಹಾಕಿದ್ದೇವೆ. ಅದಾದ್ಮೇಲೆ ಮೆಣಸಿ ಹಾಕಿದ್ದೇವೆ. ಅದಾದ್ಮೇಲೆ ಟೊಮೊಟೊ ಹಾಕಿದ್ದೇವೆ. ಓಕೆ. ಅದಾದ್ಮೇಲೆ ಕಕುಂಬರ್ ಹಾಕಿದ್ದೇವೆ. ಹ್ಮ್. ಆ ತರ ಗ್ಯಾಪ್ ಬಿಡದೇನೆ ಓ ಹೌದು, ಒಂದೊಂದಾದ್ಮೇಲೆ ಒಂದಾದ್ಮೇಲೆ ಒಂದೊಂದು ಅಂತ ಹಾ. ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಇದೆಲ್ಲ ಈಗ ಹಾಕಿರೋದು. ಹೌದು ಸರ್. ಓಕೆ. ಆಮೇಲೆ ಈ ಲೇಯರ್ ನಲ್ಲಿ ನೋಡ್ಬೋದು ನೀವು, ಹಾ. ನಮ್ದು 4th ಲೇಯರ್ ಆಗಿ ಕೋಕೋ ಹಾಕೊಂಡು ಬಂದಿದ್ದೀವಿ ಸರ್. ಕೋಕೋ. ಓಕೆ. ಕೋಕೋ ಹಾಕಿದ್ದೀವಿ ಸರ್ ನಾವು. ಹಾ ಹಾ. ಸೊ ಇದೆಷ್ಟು ನೀವು ಒಂಥರ 5 ಲೇಯರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀರಾ? ಹೌದು ಸರ್, 5 ಲೇಯರ್ ನಲ್ಲಿ Okay. ನಮ್ದು ಆಲ್ರೆಡಿ 4 ಲೇಯರ್ ಕಂಪ್ಲೀಟ್ ಆಗಿದೆ ಈಗ. ಅಂದ್ರೆ ಯಾವ್ದಾದ್ರು ಸರ್ 4 ಲೇಯರ್? ಫಸ್ಟ್ ಲೇಯರ್ ಬಂದಿದೆ ನಮ್ದು ತೆಂಗು. ತೆಂಗು. ಓಕೆ. ಆಮೇಲೆ ಸೆಕೆಂಡ್ ಲೇಯರ್ ಬಂದಿದೆ ನಮ್ದು ಬಟರ್ ಫ್ರೂಟ್ ಆಯ್ತು. ಓಕೆ. 3ನೇ ಲೇಯರ್ ಅಡಕೆ ಆಯ್ತು ಸರ್. 4ನೇ ಲೇಯರ್ ಕೋಕೋ ಆಗಿದೆ ಸರ್. ಕೋಕೋ ಆಗಿದೆ. ಇದ್ರ ಮಧ್ಯದಲ್ಲಿ ಮೆಣಸು ಇಕ್ಕಿದ್ದೇವೆ. ಮೆಣಸು ಅಗಸೆಗ ಮೆಣಸು ಹಬ್ಸಿದ್ದೇವೆ. ಆಮೇಲೆ ಬಾಳೆ ಆಸ್ ಯೂಶುವಲ್ ಪೊಟ್ಯಾಷಿಯಂ ಫಿಕ್ಸೇಷನ್ಗೋಸ್ಕರ ಬಾಳೆ ಇದೆ ಸರ್, ಅದರಲ್ಲಿದೆ. ಓಕೆ ಸರ್, ಇದಕ್ಕೆಲ್ಲ ನೀರು ನೀವು ಎಷ್ಟು ದಿನಕ್ಕೆ ಒಮ್ಮೆ ಕೊಡ್ತೀರಾ ಸರ್? ಸೊ ಅಪ್ರಾಕ್ಸಿಮೇಟ್ಲಿ 12ರಿಂದ 15 ದಿನಕ್ಕೆ ಒಂದ್ಸಲ ನೀರು. 12ರಿಂದ 15 ದಿನಕ್ಕೆ ಒಮ್ಮೆ? ಹೌದು ಸರ್, ರೊಟೇಷನ್ ಅಲ್ಲಿ ಬರುತ್ತೆ. ಓಕೆ. ಇದು 12 ಇದಾದ್ಮೇಲೆ ಇವತ್ತು ಇಲ್ಲಿ ಬಿಟ್ರೆ ನೆಕ್ಸ್ಟ್ ಪಾತಿ ಆ ಥರ ಮತ್ತೆ ಇಲ್ಲಿ 12 ದಿನಕ್ಕೆ ವಾಪಸ್ ರಿಪಿಟೇಷನ್ ಬರುತ್ತೆ. ಓಕೆ, ಎಷ್ಟು ಇಂಚ್ ನೀರಿದೆ ಸರ್ ನಿಮ್ಮಲ್ಲಿ? ನಮ್ಗೆ ಅಂದಾಜು 2 ಇಂಚ್ ನೀರಿದೆ. 2 ಇಂಚ್ ನೀರು. ಇದು ಒಟ್ಟು ಎಷ್ಟು ಎಕರೆ ಸರ್? 3 ಎಕರೆ 6 ಕುಂಟೆ ಇದೆ. 3 ಎಕರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಬಿಗಿನಿಂಗ್ ಅಲ್ಲಿ ಮಾತ್ರ ನಿಮಗೆ ಗಿಡಗಳಿರ್ಬೇಕಾದ್ರೆ ನೀರು ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಮರ ಆಗ್ತಾ ಇದ್ದಂಗೆ ಒಂದು ಮಳೆ ಏನು ಬರುತ್ತೆ ನಿಮಗೆ, ಆ ಮಳೆ ಬಂದಾಗ ನೀರೆಲ್ಲ ಅದು ಕೆಳಗಡೆ ಎಳ್ಕೊಂಡು ಹೋಗಿರುತ್ತೆ ಸರ್. ನೀರನ್ನ ಮುಂದೆ ಹೋಗೋದಕ್ಕೆ ಪಾಸ್ ಆಗೋದಕ್ಕೆ ಬಿಟ್ಟಿರಲ್ಲ, ಇದಿರಲ್ಲ. ಸೊ ಅದರದ್ದು ವಾಟರ್ ಮ್ಯಾನೇಜ್ಮೆಂಟ್ ಮರ ಆಗ್ತಾ ಇದ್ದಂಗೆ ಅದೇ ಮ್ಯಾನೇಜ್ ಮಾಡ್ಕೊಳುತ್ತೆ ಸರ್ ಅದು. ಓಕೆ. ಅದಕ್ಕೆ ನೋಡಿ ಸರ್, ತುಂಬಾ ಜನ ಈ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲೇ ಎಡವದ್ ಜಾಸ್ತಿ. ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಈಗ ಬೋರ್ವೆಲ್ ಇದೆ, ಅದೊಂದ್ ನೀರಿದೆ ಅಂದ್ಬಿಟ್ಟು ಸುಮ್ಮನೆ ನೀರು ಕೊಟ್ಬಿಡೋದಲ್ಲ ಸರ್. ರಿಕ್ವೈರ್ಮೆಂಟ್ ನೋಡಿಕೊಂಡು ಅದಕ್ಕೆ ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ಮಾತ್ರ ನಾವು 12 ದಿನ 15 ದಿನ, ನಾನು ಹೇಳಿದ್ರೆ ಟೈಮ್ ನಾವು 12 ದಿನ 15 ದಿನ ಅದಕ್ಕಿಂತ ನೆಲದಲ್ಲಿ ಬಂದು ನೋಡು ಮಾಯಿಶ್ಚರ್ ಚೆಕ್ ಮಾಡಿಕೊಂಡು ಅವಶ್ಯಕತೆ ಇದೆ, ಒಂದೆರಡು ಭೂಮಿ ಏನಾದ್ರು ಗಟ್ಟಿ ಕಾಣಿಸ್ತಾ ಇದೆ ಅಂತ ಅನ್ಸಿದ್ರೆ ಅವಾಗ ಮಾತ್ರ ನಾವು ಮೋಟರ್ ಆನ್ ಮಾಡಿ ನೀರು ಕೊಡ್ತೀರಾ? ಹೌದು ಸರ್. ಸಖತ್ ಐಡಿಯಾ ಸರ್. ಸೊ ವಾಟರ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ. ಹೌದು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಈ ಬಸಿ ಕಾಲುವೆ, ಒಂದಷ್ಟು ಹೂವಿನ ಗಿಡಗಳು, ಸೊ ಇವೆಲ್ಲ ಯಾವ ರೀತಿ ನಮ್ಮ ತೋಟದ ಒಂದಷ್ಟು ವಾಟರ್ ಮ್ಯಾನೇಜ್ಮೆಂಟು ಮತ್ತೊಂದಷ್ಟು ಏರ್ ಸರ್ಕ್ಯುಲೇಷನ್ ಯಾವ ತರ ಹೆಲ್ಪ್ ಮಾಡುತ್ತೆ ಅಂತ, ಮತ್ತು ಈ ತರ ಮಾಡೋದ್ರಿಂದ ನಿಮ್ಮ ಬೆಳೆಗಳು ಹೇಗೆ ಈ ತರ ಹಸಿರಾಗಿರುತ್ತೆ ಅನ್ನೋದನ್ನ ನೋಡಿದ್ರಿ. ಸೊ ನೀವುಗಳು ಕೂಡ ಈ ತರ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ನಿಮ್ಮ ತೋಟನ ಹಚ್ಚ ಹಸಿರಾಗಿ ಇಟ್ಕೊಬಹುದು. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು
ಇದೇ ತರ ಒಂದಷ್ಟು ವಿಡಿಯೋಸ್ ತಗೊಂಡು ಮುಂದೆ ಬರ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳೇ, ಧನ್ಯವಾದಗಳು, ಶುಭ ದಿನ.